ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಲಸಿನ ಬೀಜದ ಇನ್ನೆರಡು ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲನೇದು ಹಲಸಿನ ಬೀಜದಿಂದ ವಡ ಯಾವ ರೀತಿ ಮಾಡೋದು ನೋಡುವ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸು, ಶುಂಠಿ, ಈರುಳ್ಳಿ ಹಾಗೂ ಕರಿಮೆಣಸು, ಜೀರಿಗೆ ಇಷ್ಟನ್ನು ಚಾಪರಲ್ಲಿ ಹಾಕಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಹಲಸಿನ ಬೀಜವನ್ನು ಬೇಯಿಸಿದ್ದೇನೆ. ಅದರ ನೀರನ್ನು ಹಾಗೆ ಇಟ್ಕೊಂಡಿದ್ದೇನೆ, ಯಾಕಂದರೆ ಗ್ರೈಂಡ್ ಮಾಡುವಾಗ ಅದನ್ನೇ ಉಪಯೋಗಿಸ್ಕೊಳ್ಬೇಕು. ಬೆಂದ ಹಲಸಿನ ಬೀಜ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ವ ಹಾಗೂ ಚಾಪ್ ಮಾಡಿದ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ಕೊಳ್ವ. ಇವಾಗ ನಾನು ಅಕ್ಕಿ ಹುಡಿಯನ್ನು ಇದಕ್ಕೆ ಬೆರೆಸ್ತಾ ಇದ್ದೇನೆ. ಚಪಾತಿ ಹದಕ್ಕೆ ಒಂದು ಮುದ್ದೆಯನ್ನು ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನು ಕೂಡ ನಾನು ಹಾಕಿದ್ದೇನೆ. ನೋಡಿ, ಈಗ ನಿಮಗೆ ಬೇಕಾದ ಸೈಜಲ್ಲಿ ಒಂದು ಸ್ಮಾಲ್ ಬಾಲ್ ಥರ ಮಾಡಿ ಈ ಥರ ಇಟ್ಕೊಳ್ಳಿ. ಒಂದು ಪ್ಲೇಟಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿ ಈಗ ಒಂದೊಂದೇ ಬಾಲ್ಸನ್ನು ಇದರ ಮೇಲೆ ಇಟ್ಟು ಈ ಥರ ಪ್ರೆಸ್ ಮಾಡಿ ಒಂದೊಂದನ್ನೇ ಡೀಪ್ ಫ್ರೈ ಮಾಡಿ ಇಡುವ. ಎರಡು ಬದಿ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳುವ. ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗ್ತಾ ಇದೆ ಹಲಸಿನ ಬೀಜದ ವಡ, ಹಾಗೂ ಟೇಸ್ಟ್ ಕೂಡ ಸೂಪರ್ ಆಗಿದೆ. ಎಲ್ಲ ವಡೆಯನ್ನು ನಾನು ಗರಿಗರಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಲಸಿನ ಬೀಜದಿಂದ ಚಟ್ನಿ ಪೌಡರ್ ಯಾವ ರೀತಿ ಮಾಡೋದು ನೋಡುವ. ಗಂಜಿ ಊಟಕ್ಕೆ ಸರಿಯಾಗಿ ಹೇಳಿದಂಥ ಈ ಚಟ್ನಿ ಪೌಡರ್ಗೆ ಹಲಸಿನ ಬೀಜವನ್ನು ನಾನು ಸಣ್ಣಗೆ ಚಾಪ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಇಂಗಿನ ತುಂಡು, ಇದನ್ನು ಕೂಡ ಫ್ರೈ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕು. ನಿಮ್ಮ ಖಾರಕ್ಕನುಸಾರವಾಗಿ ಒಣಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೆಗೆದುಕೊಳ್ಳಿ. ತುರಿ, ಒಣ ಕೊಬ್ಬರಿ ಇದ್ದರೂ ಕೂಡ ಇದು ಚಟ್ನಿ ಪುಡಿ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ಈ ಥರ ತೆಂಗಿನ ತುರಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಬೇಕು. ನಾನು 15 ಹಲಸಿನ ಬೀಜಕ್ಕೆ ಅರ್ಧ ತೆಂಗಿನಕಾಯಿ ತುರಿ, 12 ಒಣಮೆಣಸು, ಹುಳಿ ಹಾಗೂ ಇಂಗಿನ ತುಂಡನ್ನು ತೆಗೆದುಕೊಂಡಿದ್ದೇನೆ. ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಒಂದೊಂದನ್ನೇ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ವ. ಒಂದೊಂದನ್ನೇ ಸಪ್ರೇಟಾಗಿ ಪುಡಿ ಮಾಡಿ ಎಲ್ಲವನ್ನು ಬೆರೆಸ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಬೀಜ ಕೂಡ ಫ್ರೈ ಮಾಡಿ ಹುಡಿ ಮಾಡಿ ಇದಕ್ಕೆ ಬೆರೆಸಿದ್ದೇನೆ. ಕಡೆಯದಾಗಿ ಇದು ಚೆನ್ನಾಗಿ ಆರಿದ ಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಎಷ್ಟು ಸಮಯವಾದರೂ ಇದನ್ನು ನಾವು ತೆಗೆದಿಡಬಹುದು. ಒಣ ಕೊಬ್ಬರಿ ಹಾಕಿದರೆ ಇದು ವರ್ಷಗಟ್ಟಲೆ ಕೂಡ ಬರ್ತದೆ. ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಇದು, ಗಂಜಿ ಊಟಕ್ಕೂ ಇದು ತುಂಬ ಚೆನ್ನಾಗಿರ್ತದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ವಂದನೆಗಳು.